ಸ್ನೇಹಿತರೆ ನಮಸ್ಕಾರ. ದುನಿಯಾ ವಿಜಯ್ ಕನ್ನಡದ ಪ್ರಖ್ಯಾತ ನಟ, ಇವತ್ತಿಗೆ ಕನ್ನಡದ ಪ್ರಖ್ಯಾತ ನಿರ್ದೇಶಕನೂ ಕೂಡ ಹೌದು. ಜೊತೆಗೆ ಮಕ್ಕಳನ್ನು ಒಂದು ರೀತಿಯಲ್ಲಿ ಸಿನಿಮಾ ರಂಗದಲ್ಲಿ ಹೇಗೆ ತರಬೇಕು ಮತ್ತು ಯಾವ ರೀತಿ ಅವರಿಗೆ ಅವಕಾಶವನ್ನು ಸೃಷ್ಟಿ ಮಾಡಿಕೊಡಬೇಕು ಅನ್ನುವಂತಹ ಒಂದು ಮೈಲಿಗಲ್ಲನ್ನು ಹಾಕಿಕೊಟ್ಟಂತಹ ನಟನೂ ಕೂಡ ಹೌದು. ದುನಿಯಾ ವಿಜಯ್ ವೈಯಕ್ತಿಕ ಬಾಳು ಇವತ್ತಿಗೂ ಕೂಡ ಒಂದು ರೀತಿಯಲ್ಲಿ ಅದು ಮುಚ್ಚಿದ ಲಕೋಟೆ. ಅಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ, ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಆದರೆ ಅವರು ಇತ್ತೀಚೆಗೆ ಸುದ್ದಿಯಲ್ಲಿರುವಂಥದ್ದು ಎರಡನೇ ಮದುವೆ ಮತ್ತು ಎರಡನೇ ಮದುವೆಯ ವಿಚಾರದಲ್ಲಿ ಈಗ ಒಂದಷ್ಟು ಸುದ್ದಿಗೆ ಬರುವಂತಹ ಮೇಲ್ನೋಟ ಕಾಣಿಸ್ತಿದೆ. ಅಂದರೆ ಎರಡನೇ ಮದುವೆ ಆದಂತಹ ನಂತರ ಆ ಸುಂದರಿ ಕೀರ್ತಿಗೌಡ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾವುದು ಕೂಡ ಗೊತ್ತಾಗದಂತಾಗಿದೆ. ಅದು ಈಗ ನಿಧಾನಕ್ಕೆ ಚರ್ಚೆಗೆ ಬರ್ತಿದೆ. ಅದು ಕೂಡ ತನ್ನ ಮಗಳನ್ನು ಹೀರೋಯಿನ್ ಆಗಿ ಲಾಂಚ್ ಮಾಡಿದಂತಹ ಸಂದರ್ಭದಲ್ಲೇ ಈ ವಿಚಾರ ಕೂಡ ಪ್ರಶ್ನೆ ಈಗ ಹೇಳ್ತಾ ಇದೆ. ಹಾಗಾದರೆ ಇಲ್ಲಿ ಮಕ್ಕಳು ಸೆಟ್ಲ್ ಆದ ತಕ್ಷಣ ಎರಡನೇ ಹೆಂಡತಿಗೂ ಕೂಡ ದುನಿಯಾ ವಿಜಯ್ ಕೈ ಕೊಟ್ಬಿಟ್ರ, ಆಕೆಯ ಜೊತೆಗೂ ಕೂಡ ಸಂಪರ್ಕದಲ್ಲಿಲ್ವಾ, ಏನಿದು ಏನಾಗ್ತಿದೆ ಅನ್ನುವಂಥ ಪ್ರಶ್ನೆ ಜೊತೆಗೆ ಇಲ್ಲಿ ದುನಿಯಾ ವಿಜಯ್ ಅವರ ಎರಡನೇ ಪತ್ನಿ ಈ ಕೀರ್ತಿಗೌಡ ಅವರು ಕೂಡ ಈಗ ಎಲ್ಲೋ ಒಂದು ಕಡೆ ದುನಿಯಾ ವಿಜಯ್ ಅವರಿಂದ ಅಂತರವನ್ನು ಕಾಯ್ದುಕೊಂಡು ಹೆಸರನ್ನು ಬದಲಾಯಿಸ್ಕೊಂಡು ದೂರ ಉಳಿಯೋದಕ್ಕೆ ಏನಾದರೂ ಬೇರೆ ಕಾರಣ ಇದೆಯಾ, ನಿಗೂಢ ಕಾರಣ ಇದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಜೊತೆಗೆ ಮೊದಲನೇ ಪತ್ನಿಯ ಕಾನೂನು ಹೋರಾಟ ಇನ್ನೂ ಕೂಡ ನಿಂತಿಲ್ಲ. ಆಕೆಗೆ ಬಹುತೇಕ ಜಯ ಸಿಕ್ಕಿದೆ. ಈ ಕಾರಣಕ್ಕೇನಾದರೂ ಅಂತರವನ್ನು ಕಾಯ್ದುಕೊಳ್ತಿದ್ದಾರಾ, ಈ ಒಂದು ಪ್ರಶ್ನೆಯೂ ಕೂಡ ಇದೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಕಳೆದ ಒಂದಷ್ಟು ದಿನಗಳ ಕಾಲ ಭಾರಿ ಸುದ್ದಿಯಲ್ಲಿದ್ದಂತಹ ಒಂದು ವಿಚಾರ ಏನಂತ ಹೇಳಿದ್ರೆ, ದುನಿಯಾ ವಿಜಯ್ ಅವರ ಮಗಳು ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನು ಕೊಡ್ತಿದ್ದಾರೆ. ಅವರು ರಮ್ಯಾ ಅವರ ಸ್ಥಾನವನ್ನು ತುಂಬುತ್ತಾರೆ ಅನ್ನುವಂತಹ ವಿಚಾರ ಭಾರಿ ಚರ್ಚೆಯಲ್ಲಿತ್ತು. ಜೊತೆಗೆ ದುನಿಯಾ ವಿಜಯ್ ಅವರು ತಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಮತ್ತು ಏನೆಲ್ಲ ಕನಸುಗಳನ್ನು ಕಂಡಿದ್ರು ಮಕ್ಕಳ ವಿಚಾರದಲ್ಲಿ. ಈಗ ಇಬ್ಬರು ಹೆಣ್ಮಕ್ಳು ಒಬ್ಬರು ಗಂಡು ಮಗ ಇರೋದಲ್ವ, ಅವ್ರು 3 ಜನರ ವಿಚಾರದಲ್ಲಿ ಏನೆಲ್ಲ ಕನಸುಗಳನ್ನು ಕಂಡಿದ್ರು ಆ ಎಲ್ಲ ಕನಸುಗಳನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ದುನಿಯಾ ವಿಜಯ್ ಸಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಳೆದ 2 ವಾರಗಳ ಹಿಂದೆ ಚರ್ಚೆಗಳು ನಡೀತಾ ಇತ್ತು. ಆದರೆ ಈಗ ನಿಧಾನಕ್ಕೆ ದುನಿಯಾ ವಿಜಯ್ ಅವರ ಮತ್ತೊಂದು ಬದುಕಿನ ಪುಟದ ಬಗ್ಗೆನೂ ಕೂಡ ಚರ್ಚೆಗಳು ಶುರುವಾಗಿದ್ದಾವೆ. ಅದೇನು ಅಂತ ಹೇಳಿದ್ರೆ ದುನಿಯಾ ವಿಜಯ್ ಅವರ ಎರಡನೇ ಪತ್ನಿಯ ಬಗ್ಗೆ. ಹೌದು, ಬಹುಶಃ ಅದು 2016 ಇರ್ಬೋದು. 16ರಲ್ಲಿ ಈ ಬಗ್ಗೆ ಭಾರಿ ಚರ್ಚೆಗಳು ನಡೆದಿದ್ವು. ಯಾವುದೇ ಸುದ್ದಿವಾಹಿನಿ ಹಾಕಿದರೂ ಕೂಡ ಒಂದೇ ಸುದ್ದಿ ಬರ್ತಾಯಿತ್ತು, ಅದು ದುನಿಯಾ ವಿಜಯ್ ಅವರ ಎರಡನೇ ಮದುವೆ ಬಗ್ಗೆ. ಸುಮಾರು 1.5 ವರ್ಷದ ಹಿಂದೆ ಸುಂದರಿ ಕೀರ್ತಿಗೌಡ ಆಲಿಯಾಸ್ ಕೀರ್ತಿ ಪಡಾಡಿ ಅವರ ಜೊತೆಗೆ ದುನಿಯಾ ವಿಜಯ್ ಎರಡನೇ ಮದುವೆಯನ್ನು ಆಗಿದ್ದಾರೆ ಅನ್ನುವಂಥ ವಿಚಾರ ಭಾರಿ ಚರ್ಚೆಗೆ ಬಂದಿತ್ತು. ಯಾವಾಗ 2016ರಲ್ಲಿ. ಆಗ ಇವರ ಕುಟುಂಬ ಕಂಪ್ಲೀಟಾಗಿ ಬೀದಿ ರಂಪವೇ ಆಗು ಹೋಗಿತ್ತು. ಅಂದರೆ ಯಾರೂ ಕೂಡ ಕಲ್ಪನೆಯನ್ನು ಮಾಡ್ಕೊಂಡಿರಲಿಲ್ಲ ದುನಿಯಾ ವಿಜಯ್ ಜೀವನದಲ್ಲಿ ಈ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ ರೀತಿ ಎಲ್ಲವೂ ಕೂಡ ನಡೆದು ಹೋಗಿ ಒಂದು ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಂತಹ ಇವರೆಲ್ಲರೂ ಕೂಡ ಹೀಗೆ ಮಾಡಿದ್ರೆ ಹೇಗೆ. ಈಗ ಮೊದಲನೇ ಪತ್ನಿ ನಾಗರತ್ನ ಅವರು ಇದ್ದಾರೆ, ಅವರು ಇರುವಂತೆಯೇ ದುನಿಯಾ ವಿಜಯ್ ಎರಡನೇ ಮದುವೆಯನ್ನು ಆದ್ರೆ ಈ ರೀತಿಯಂಥ ಪ್ರಶ್ನೆಗಳು ಕೂಡ ಇತ್ತು. ಜೊತೆಗೆ ಇಲ್ಲಿ ನಾಗರತ್ನ ಜೊತೆಗಿನ ಒಂದಷ್ಟು ಕಿರಿಕ್ಗಳು ಅದಕ್ಕಿಂತ ಹಿಂದೆನೇ ನಡೆದದ್ದು. ಯಾವಾಗ 2013-14 ಸಂದರ್ಭ ಇರ್ಬೋದು, ಆವಾಗಲೇ ಈ ಕಿರಿಕ್ಗಳು ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ಭಾರಿ ವಿವಾದವು ಕೂಡ ಸೃಷ್ಟಿಯಾಗಿತ್ತು ಅಂದ್ಕೊಳ್ಳಿ. ಅಂದರೆ ನಾಗರತ್ನ ಕಾನೂನು ಸಮರವನ್ನು ಕೂಡ ಶುರು ಮಾಡ್ತಾರೆ. ಜೊತೆಗೆ ಮನೆಯಿಂದ ಹೊರಗಡೆ ಹಾಕೋದು, ಗಲಾಟೆ, ರಂಪ, ರಾಮಾಯಣ, ಮೀಡಿಯಾದಲ್ಲಿ ಹೋಗಿ ಕೂರೋದು ಎಲ್ಲದೂ ಕೂಡ ಆಗೋಗಿತ್ತು. ಇದೆಲ್ಲದೂ ಕೂಡ ದೊಡ್ಡ ರಂಪ ಆದ ಬಳಿಕ 2016ರಲ್ಲಿ ಇಂಥದ್ದೊಂದು ಸುದ್ದಿ ಬಂದುಬಿಡುತ್ತೆ, ಕೀರ್ತಿಗೌಡ ಜೊತೆಗೆ ದುನಿಯಾ ವಿಜಯ್ ಮದುವೆ ಆಗಿದ್ದಾರಂತೆ ಅಂತ. ಬಟ್ ಲೀಗಲಿಯಾಗಿ ಮದುವೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಆಗಿನ್ನೂ ಕೂಡ ನಾಗರತ್ನ ಅವರ ಜೊತೆಗೆ ಡಿವೋರ್ಸ್ ಆಗಲಿಲ್ಲ ಅನ್ನುವಂಥದ್ದು. ಇನ್ಫ್ಯಾಕ್ಟ್ ಇವತ್ತಿಗೂ ಕೂಡ ಆಗಿಲ್ಲ. ಕೋರ್ಟು ಈ ಡಿವೋರ್ಸ್ ಅರ್ಜಿಯನ್ನು ವಜಾಗೊಳಿಸ್ತದೆ. ನಾಗರತ್ನ ಅವ್ರಿಗೆ ಲೀಗಲಿ ಇನ್ನೂ ಕೂಡ ಒಂದು ಕಂಪ್ಲೀಟ್ ಆದಂಥ ಜಯ ಸಿಕ್ಕಿರೋದ್ರಿಂದ, ಹಾಗೆಯೇ ದುನಿಯಾ ವಿಜಯ್ ಅವರಿಗೆ ನಾಗರತ್ನ ಅವರಿಂದ ರಿಲೀಫ್ ಸಿಗದೇ ಇರೋದ್ರಿಂದ ಈ ಡಿವೋರ್ಸ್ ಅರ್ಜಿ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ, ಇವತ್ತಿಗೂ ಕೂಡ ಆಗಿಲ್ಲ. ಅವತ್ತಿಗೆ ಇದು ಭಾರಿ ದೊಡ್ಡ ಚರ್ಚೆಯ ಕೇಂದ್ರ ಬಿಂದು ಆಗಿತ್ತು. ಯಾವತ್ತು 2016 ಸಂದರ್ಭದಲ್ಲಿ ಯಾವಾಗ ಈ ಮದುವೆ ವಿಚಾರ ಹೊರಗಡೆ ಬಂತು ಆಗ ಎಲ್ಲರೂ ಕೂಡ ಶಾಕ್ ಆಗಿದ್ರು. ಅಯ್ಯಪ್ಪ, ದುನಿಯಾ ವಿಜಯ್ ಆಳೆತ್ತರದ ಮಕ್ಕಳಿದ್ದಾರೆ, ಈ ಸಂದರ್ಭದಲ್ಲಿ ಎರಡನೇ ಮದುವೆ ಆದ್ರ ಅಂಥೇಳಿ ಎಲ್ಲರೂ ಕೂಡ ಶಾಕ್ ಆಗಿದ್ರು. ಆಯಿತು, ಅದಾದಮೇಲೆ ಈಕೆ ಎರಡನೇ ಪತ್ನಿ ಆದರೂ ಕೂಡ ಮಕ್ಕಳನ್ನು ದುನಿಯಾ ವಿಜಯ್ ಅವರ ಮೊದಲ ಹೆಂಡತಿಯ ಮಕ್ಕಳನ್ನು ತುಂಬ ಆಸೆಯಿಂದನೇ ನೋಡ್ಕೊಳ್ತಾ ಇದ್ರು, ತುಂಬ ಅನ್ಯೋನ್ಯವಾಗಿದ್ದರು. ಇನ್ಫ್ಯಾಕ್ಟು ದುನಿಯಾ ವಿಜಯ್ ಅವರಿಗೆ ಬೆನ್ನೆಲುಬಾಗಿ ಇದ್ದರು ಅಂತಲೇ ಹೇಳ್ಬೋದು. ದುನಿಯಾ ವಿಜಯ್ ಎಲ್ಲೇ ಹೋದರೂ ಎಲ್ಲೇ ಬಂದರೂ ಕೂಡ ನಾಗರತ್ನ ಎಡಗಡೆ ಇರ್ತಾಯಿದ್ರು. ಒಂದು ರೀತಿಯಲ್ಲಿ ಕಂಪ್ಲೀಟಾಗಿ ಸಾಥನ್ನು ಕೊಡ್ತಾಯಿದ್ರು. ಯಾವುದೇ ಸಿನಿಮಾ ಕಾರ್ಯಕ್ರಮ ಇರ್ಬೋದು, ಯಾವುದೇ ಸಿನಿಮಾ ಇವೆಂಟ್ ಇರ್ಬೋದು, ಅಥವಾ ಇದೇ ದುನಿಯಾ ವಿಜಯ್ ನಟಿಸ್ತಿದ್ದಂಥ ಸಿನಿಮಾ ಇರ್ಬೋದು, ಎಲ್ಲದರಲ್ಲೂ ಕೂಡ ಈಕೆಯ ಪಾತ್ರವೂ ಕೂಡ ಇತ್ತು.
ಮಕ್ಕಳ ವಿಚಾರದಲ್ಲೂ ಕೂಡ ತುಂಬ ಅನ್ಯೋನ್ಯವಾಗಿದ್ದರು. ಇನ್ನು ತಂದೆ ತಾಯಿ ಕುಟುಂಬಸ್ಥರು ಎಲ್ಲರ ಜೊತೆಗೂ ಕೂಡ ತುಂಬ ಅನ್ಯೋನ್ಯವಾಗಿ ಇದ್ದರು. ಇನ್ಫ್ಯಾಕ್ಟು ದುನಿಯಾ ವಿಜಯ್ ಅವರ ತಾಯಿ ತೀರ್ಕೊಂಡಂಥ ಸಂದರ್ಭದಲ್ಲೂ ಕೂಡ ಕೀರ್ತಿ ಅಷ್ಟೇ ಒಂದು ಗಂಡನಿಗೆ ಸಾಥನ್ನು ಕೊಟ್ಟು ಭಾರಿ ಸುದ್ದಿಯಲ್ಲೂ ಕೂಡ ಇದ್ದರು. ಅದೆಲ್ಲದೂ ಕೂಡ ಆಯಿತು ಸ್ನೇಹಿತರೆ. ಎಲ್ಲವೂ ಕೂಡ ಕೂಲಾಗಿ ಹೋಗ್ತಿದೆ ಅಂತೇಳಿ ಅಂದ್ಕೊಳ್ಳುವಾಗ ಒಂದು ಶಾಕಿಂಗ್ ವಿಚಾರ ಬರ್ತದೆ. ಏನು ಅಂತ ಹೇಳಿದ್ರೆ, ದುನಿಯಾ ವಿಜಯ್ ಅವರಿಂದ ಕೀರ್ತಿಗೌಡ ಅಂತರವನ್ನು ಕಾಯ್ದುಕೊಂಡಿದ್ದಾರೆ, ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅನ್ನುವಂಥದ್ದು ಕಳೆದ 1-1.5 ವರ್ಷದಿಂದ ಚರ್ಚೆಯಲ್ಲಿರುವಂಥ ವಿಚಾರ. ಇತ್ತೀಚೆಗೆ ಸ್ವಲ್ಪ ಒಳಹೊಕ್ಕು ನೋಡಿದಾಗ ಎಲ್ಲವೂ ಕೂಡ ಬದಲಾಗಿ ಹೋಗಿತ್ತು. ಇಲ್ಲಿ ಕೇವಲ ಇವರಿಬ್ಬರ ಸಂಬಂಧಕ್ಕೆ ಒಂದು ರೀತಿಯಲ್ಲಿ ತಿಲಾಂಜಲಿ ಬಿಟ್ಟಿದ್ದಾರೆ ಏನೋ ಅನ್ನೋಂಥ ಒಂದು ಅನುಮಾನ ಬರೋದು ಮಾತ್ರವಲ್ಲದೆ, ಎಲ್ಲೋ ಒಂದು ಕಡೆ ಕೀರ್ತಿಗೌಡ ಕಂಪ್ಲೀಟಾಗಿ ಬದಲಾಗಿ ಹೋಗಿದ್ದಾರೆ. ಆ ರೀತಿ ಬದಲಾವಣೆ ಆಗೋದಕ್ಕೆ ದುನಿಯಾ ವಿಜಯ್ ಅವರ ಕಾರಣ ಇರಬೇಕು ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಮೂಡುವಂತೆಯೂ ಕೂಡ ಆಗಿದೆ. ಯಾಕೆ ಅಂದ್ರೆ ಅದಕ್ಕೂ ಕೂಡ ಕಾರಣ ಇದೆ. ಒಂದು ಕಡೆ ಮಕ್ಕಳು, ಯಾರು ದುನಿಯಾ ವಿಜಯ್ ಅವರ ಮಕ್ಕಳು ಇಂಡಸ್ಟ್ರಿಗೆ ಕಾಲಿಡ್ತಿದ್ದಾರೆ. ಈಗಾಗಲೇ ಮೊದಲನೇ ಮಗಳು ಮೋನಿಕಾ ಇಂಡಸ್ಟ್ರಿಗೆ ಕಾಲಿಟ್ಟಾಯಿತು. ಇನ್ನು ಅದಾದ ಬಳಿಕ ಎರಡನೇ ಮಗಳ ಒಂದು ಇಂಡಸ್ಟ್ರಿಗೆ ಎಂಟ್ರಿ ಆಗುವಂಥ ತಯಾರಿ, ಅದರ ಸಿದ್ಧತೆಯು ಕೂಡ ನಡೀತಾ ಇದೆ. ಈ ನಡುವೆ ಮಗನೂ ಕೂಡ ರೆಡಿ ಆಗ್ತಿದ್ದಾನೆ. ಆದರೆ ಎಲ್ಲೋ ಒಂದು ಕಡೆ ಎರಡನೇ ಪತ್ನಿ ಮತ್ತು ಬಹುತೇಕ ದಿನದ 24 ಗಂಟೆಯಲ್ಲಿ ಬಹುತೇಕ ವಿಜಯ್ ಜೊತೆಗೇ ಹೆಚ್ಚು ಸಮಯ ಇರ್ತಿದ್ದಂತಹ ಕೀರ್ತಿಗೌಡ ಅಂತರವನ್ನು ಕಾಯ್ದುಕೊಂಡಿದ್ದಾರೆ, ಎಲ್ಲರಿಂದನೂ ಕೂಡ ದೂರ ಇದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ. ಅಸಲಿಗೆ ಈ ಕೀರ್ತಿಗೌಡ ತನ್ನ ಹೆಸರನ್ನು ಕೂಡ ಬದಲಾಯಿಸಿಕೊಂಡಿದ್ದಾಳೆ ಅನ್ನುವಂತಹ ವೆರಿ ಶಾಕಿಂಗ್ ಆ್ಯಂಡ್ ವೆರಿ ಸರ್ಪ್ರೈಸಿಂಗ್ ವಿಚಾರ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಮೊದಲಿಗೆ ಕೀರ್ತಿ ಪಟಾಡಿ ಅಂತ ಹೇಳಿತ್ತು, ನಂತರ ಕೀರ್ತಿ ಗೌಡ ಆಯಿತು, ಈಗ ಭವ್ಯ BN ಅಂತೇಳ್ಬಿಟ್ಟು ಹೆಸರನ್ನು ಬದಲಾಯಿಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಭವ್ಯ BN ಅನ್ನುವಂತಹ ಹೆಸರಿನಿಂದ ಸರ್ಚ್ ಮಾಡಿದರೆ ಅಲ್ಲಿ ಆಕೆ ಅಕೌಂಟ್ ಸಿಗುತ್ತೆ. ಆ ರೀತಿ ಹೆಸರನ್ನು ಬದಲಾಯಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯೂ ಕೂಡ ಇಲ್ಲಿದೆ ನೋಡಿ. ಹಾಗಾದರೆ ಯಾಕೆ, ಏನಾಯಿತು? ಅಸಲಿಗೆ ಸಂಪ್ರದಾಯಸ್ಥ ಗೌಡ ಕುಟುಂಬದ ಅಪ್ಪಟ ಕನ್ನಡದ ಹೆಣ್ಣು ಮಗಳು ಈ ಕೀರ್ತಿ. ಇವ್ರ ತಂದೆ ತೀರ್ಕೊಂಡು ವರ್ಷಗಳೇ ಉರುಳಿತು. ಸರ್ಕಾರಿ ನೌಕರಿ ಕೂಡ ಇತ್ತು, ತಾಯಿಯೂ ಕೂಡ ಸರ್ಕಾರಿ ನೌಕರು, ಒಬ್ಬ ಸಹೋದರ ಇದ್ದಾರೆ. ಜೊತೆಗೆ ಇಲ್ಲಿ ನಟಿ ಆಗಬೇಕು ಅಂತೇಳ್ಬಿಟ್ಟು ಬೆಟ್ಟದಷ್ಟು ಆಸೆಯನ್ನು ಇಟ್ಕೊಂಡು ಮಾಡಲಿಂಗ್ ಲೋಕಕ್ಕೆ ಕಾಲಿಟ್ಟಂತಹ ಕೀರ್ತಿ ಹಲವಾರು ಆ್ಯಡ್ಗಳಲ್ಲಿ ಮಿಂಚಿದ್ದಾರೆ. ಕೀರ್ತಿಯವರ ಸುಂದರವಾದಂಥ ವದನ ಕಂಡು ನಟ ರಾಹುಲ್ಗೆ ಎರಡನೇ ನಾಯಕಿ ಆಗುವಂಥ ಅವಕಾಶವನ್ನು ನಿರ್ದೇಶಕ ಸಂತೋಷ್ ನನ್ನುಸಿರೆ ಚಿತ್ರದಲ್ಲಿ ಕೊಡ್ತಾರೆ. ಅದಾದ ಬಳಿಕ ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡಿಕೊಂಡು ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಂಡಿರ್ತಾರೆ ಈ ಕೀರ್ತಿ. ಇನ್ನು ಈಕೆಯ ನಟನೆ ಮತ್ತು ಈಕೆಯ ಟ್ಯಾಲೆಂಟಿಗೆ ಸಾಕಷ್ಟು ಜನ ಫಿದಾ ಆಗ್ತಾರೆ. ಇನ್ನು ನನ್ನುಸಿರೆ ಸಿನಿಮಾ ಹೇಳ ಹೆಸರಿಲ್ಲದಂತೆ ಮಾಯವಾದರೂ ಕೂಡ ಜಾಲಿಡೇಸ್ ಚಿತ್ರದ 4 ಹೀರೋಯಿನ್ಗಳ ಪೈಕಿ ಒಬ್ಬರಾಗುವಂಥ ಚಾನ್ಸ್ ಕೀರ್ತಿಗೆ ಆಗ ಸಿಗುತ್ತದೆ. ಇದಾದ ಬಳಿಕ ಆಕೆ ಸಂಗೀತ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಆಸಕ್ತಿಯನ್ನು ತೋರಿಸ್ತಾರೆ. ಸಂಗೀತದಲ್ಲೂ ಕೂಡ ಆಕೆಗೆ ಇವತ್ತಿಗೆ ಪರಿಣಿತಿಯನ್ನು ಹೊಂದಿದ್ದಾರೆ. ನಂತರ ಪ್ರೀತಿ ನೀ ಶಾಶ್ವತನ ಸುದೀಪ್ ಅವರ ಜಸ್ಟ್ ಮಾತಲ್ಲಿ ಚಿತ್ರದಲ್ಲಿ ಎರಡನೇ ನಾಯಕಿಯಾಗಿ ಕೀರ್ತಿ ಕಾಣಿಸ್ಕೊಳ್ತಾರೆ. ಇದಾದ ಬಳಿಕ ಗಾಂಧಿನಗರದಲ್ಲಿ ಪತ್ತೆಯಾಗದಂಥ ಕೀರ್ತಿ ಆಮೇಲೆ ಸಿಗೋದೆ ಸೌತ್ ಇಂಡಿಯಾ ಕ್ವೀನ್ ಸ್ಪರ್ಧೆಯಲ್ಲಿ. ಅಲ್ಲಿ ಈಕೆಯ ಪರಿಚಯ ಆಗ್ತದೆ. ಇದಾದ ಬಳಿಕ ಸೂಪರ್ ಮಿನಿಟ್ ಕಾರ್ಯಕ್ರಮದಲ್ಲಿ ಮಿಂಚಿರ್ತಾರೆ. ಇದೆಲ್ಲವೂ ಕೂಡ ಕಳೆದು ಪುಟವನ್ನು ತಿರುಗಿಸಿ ನೋಡಿದ್ರೆ ಕೀರ್ತಿ ದುನಿಯಾ ವಿಜಯ್ ಅವರ ಜೊತೆಗೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದೀಗ ಅಂದರೆ 2016ರಲ್ಲಿ ದುನಿಯಾ ವಿಜಯ್ ಅವರ ಎರಡನೇ ಪತ್ನಿ ಎನ್ನುವಂಥ ಪಟ್ಟವನ್ನು ಬಿಗ್ ಬ್ರೇಕಿಂಗ್ ಮೂಲಕ ಪಡೆದು ಬಿಡ್ತಾರೆ. ಅಂದರೆ ಎಲ್ಲರಿಗೂ ಕೂಡ ಅವತ್ತಿಗೆ ದೊಡ್ಡ ಶಾಕೆ. ದುನಿಯಾ ವಿಜಯ್ ಅವರ ಎರಡನೇ ಪತ್ನಿ ಈಕೆ ಅನ್ನುವಂಥದ್ದನ್ನು ಕೇಳಿ ಎಲ್ರಿಗೂ ಕೂಡ ದೊಡ್ಡ ಶಾಕ್ ಆಗುತ್ತೆ. ಹೌದಾ ಅಂತ ಹೇಳ್ಬಿಟ್ಟು, ಯಾಕಂತ ಹೇಳಿದ್ರೆ ಯಾರಿಗೂ ಕೂಡ ಚಿಕ್ಕ ಸುಳಿವು ಕೂಡ ಇರಲಿಲ್ಲ. ದುನಿಯಾ ವಿಜಯ್ ಅವರ ಜೊತೆಗೆ ಈಕೆ ಸಂಪರ್ಕದಲ್ಲಿದ್ದಾಳೆ, ಎರಡನೇ ಪತ್ನಿ ಈಕೆ ಅನ್ನುವಂಥದ್ದು ಎಲ್ಲೂ ಕೂಡ ಚಿಕ್ಕ ಸುಳಿವು ಕೂಡ ಇರಲಿಲ್ಲ. ಅದೆಲ್ಲದೂ ಕೂಡ ಆಗುತ್ತೆ. ಕುಟುಂಬದ ಜೊತೆಗೂ ಕೂಡ ಚೆನ್ನಾಗಿರ್ತಾರೆ. ಅಂದರೆ ಮಕ್ಕಳ ಜೊತೆಗಿರ್ಬೋದು, ದುನಿಯಾ ವಿಜಯ್ ಅವರ ಫ್ಯಾಮಿಲಿಯವರ ಜೊತೆಗಿರ್ಬೋದು, ಎಲ್ಲರ ಜೊತೆಗೂ ಕೂಡ ಸ್ವಲ್ಪ ಚೆನ್ನಾಗೇ ಇರ್ತಾರೆ, ಏನು ತೊಂದರೆ ಇಲ್ಲ. ಬಟ್ ಆದರೆ ಇದೆಲ್ಲವೂ ಕೂಡ ಆಗಿ ಇನ್ನೇನು ಎಲ್ಲವೂ ಕೂಡ ಚೆನ್ನಾಗಿ ಹೋಗ್ತಿದೆ ಅನ್ನೋಂಥ ಹೊತ್ತಿಗೆ ಕೀರ್ತಿಗೌಡ ಹೆಸರನ್ನು ಬದಲಾಯಿಸಿಕೊಂಡಿದ್ದಾರೆ, ದುನಿಯಾ ವಿಜಯ್ ಅವರಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅನ್ನೋಂಥ ಸುದ್ದಿ ಈಗ ಅಪ್ಪಳಿಸಿದೆ. ಇತ್ತೀಚೆಗೆ ಆಕೆ ಎಲ್ಲೆಲ್ಲಿ ಹೋಗ್ತಿದ್ದಾರೆ, ಏನೇನು ಮಾಡ್ತಿದ್ದಾರೆ ಎಲ್ಲವನ್ನು ಕೂಡ ಈ ಭವ್ಯ BN ಅನ್ನುವಂಥ ಅಕೌಂಟ್ನಲ್ಲಿ ಅಪ್ಡೇಟ್ ಮಾಡ್ತಿದ್ದಾರೆ. ಸಂಗೀತದಲ್ಲಿ ಈಕೆ ಈಗ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಹಂಬಲವನ್ನು ಇಟ್ಕೊಂಡು ಸಂಗೀತ ಕಚೇರಿಗಳನ್ನು ನಡೆಸ್ತಿದ್ದಾರೆ, ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಬೇರೆ ಬೇರೆ ಕಡೆ. ಇದಕ್ಕಿಂತ ಮುನ್ನವೇ ಅರ್ಜುನ ಎಂಟರ್ಟೈನ್ಮೆಂಟ್ಸ್ ಅಂತೇಳಿ ಒಂದು ಇವೆಂಟ್ಸನ್ನು ಕೂಡ ಶುರು ಮಾಡಿದರು. ಅದರಲ್ಲೂ ಕೂಡ ಕೆಲಸವನ್ನು ಮಾಡಿಕೊಂಡು ಈಗ ಪ್ರಯಾಗ್ರಾಜ್, ಕುಂಭಮೇಳ, ಹಾಗೆಯೇ ಬೇರೆ ಬೇರೆ ಮಠ ಮಂದಿರ
ಹಾಗೆಯೇ ಬೇರೆ ಕಡೆ ಈ ಸಂಗೀತ ಕ್ಷೇತ್ರಗಳನ್ನು, ಅದರಲ್ಲೂ ಕೂಡ ಈ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇದ್ರ ಜೊತೆಗೆ ಸೋಲೋ ಟ್ರಿಪ್ಗಳನ್ನು ಮಾಡಿಕೊಂಡು ಜೀವನವನ್ನು ಆದಷ್ಟು ಎಂಜಾಯ್ ಮಾಡ್ತಿದ್ದಾರೆ, ನೋವನ್ನು ಕಳೆಯುವಂಥ ಕೆಲಸವನ್ನು ಮಾಡುತ್ತಿದ್ದಾರೆ ಅನ್ನೋದು ಅವರ ಸೋಷಿಯಲ್ ಮೀಡಿಯಾವನ್ನು ನೋಡಿದ್ರೆ ಗೊತ್ತಾಗ್ತಿದೆ. ಇತ್ತೀಚೆಗೆ ಸಾಕಷ್ಟು ಕಡೆ ಹೋಗಿದ್ದಾರೆ, ಸಾಕಷ್ಟು ಕಡೆ ತಿರುಗಾಡ್ತಾ ಇದ್ದಾರೆ. ಎಲ್ಲೂ ಕೂಡ ದುನಿಯಾ ವಿಜಯ್ ಮಾತ್ರ ಕಾಣಿಸ್ತಿಲ್ಲ. ದುನಿಯಾ ವಿಜಯ್ ಮತ್ತು ಇವರ ನಡುವೆ ಏನು ಭಿನ್ನಾಭಿಪ್ರಾಯ ಬಂತು, ಯಾವ ಕಾರಣಕ್ಕೆ ಭಿನ್ನಾಭಿಪ್ರಾಯ ಬಂತು, ಅದು ಇನ್ನಷ್ಟೇ ಹೊರಗಡೆ ಬರಬೇಕಾಗಿದೆ. ಯಾಕಂತ ಹೇಳಿದ್ರೆ ಒಂದು ತುಂಬ ಅನ್ಯೋನ್ಯವಾಗಿದ್ದಂತಹ ಜೋಡಿ ಇದು, ಯಾವಾಗಲೂ ಕೂಡ ಜೊತೆಯಾಗಿ ಇರ್ತಿದ್ದಂಥ ಜೋಡಿ ಇದು. ಹೀಗಿರುವಾಗ ಇವರಿಬ್ಬರು ಕೂಡ ದೂರ ಆಗೋದಕ್ಕೆ ಏನಾದರೂ ಒಂದು ಕಾರಣ ಇರಲೇಬೇಕಲ್ಲ. ಆ ಕಾರಣ ಏನು, ಅದನ್ನು ದುನಿಯಾ ವಿಜಯ್ ಅಥವಾ ಕೀರ್ತಿಗೌಡ ಅವರೇ ಬಹಿರಂಗಪಡಿಸಬೇಕು ಅನ್ನೋದು ಎಲ್ಲರ ಇಚ್ಛೆ. ಇವತ್ತಿಗೂ ಕೂಡ ಸಂಗೀತ ಕಾರ್ಯಕ್ರಮಗಳಲ್ಲಿ ತಾಳಿಯನ್ನು ಹಾಕಿಕೊಂಡೇ ಕೂರುತ್ತಾರೆ, ಅದು ಕೂಡ ವಿಶೇಷ. ಹಾಗಾಗಿ ಇವರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆಯೋ ಅಥವಾ ಮನಸ್ತಾಪ ಮೂಡಿದೆಯೋ ಅಥವಾ ದೂರನೇ ಆಗಿದ್ದಾರೋ ಅದು ಮಾತ್ರ ಇವರಿಬ್ಬರೇ ಖಚಿತಪಡಿಸಬೇಕು. ಆಗ ಮಾತ್ರ ಅದಕ್ಕೆ ಪಕ್ಕ ಒಂದು ಕನ್ಕ್ಲೂಷನ್ ಸಿಗ್ತದೆ ಅನ್ನೋದು ವಾಸ್ತವ. ಇಲ್ಲಿವರೆಗೂ ಕೂಡ ಇಬ್ಬರು ಈ ಬಗ್ಗೆ ಉತ್ತರವನ್ನು ಕೊಟ್ಟಿಲ್ಲ ಅನ್ನೋದು ಕೂಡ ಕಟು ಸತ್ಯ. ನಿಮಗೇನಿಸುತ್ತೆ ಸ್ನೇಹಿತರೆ, ದುನಿಯಾ ವಿಜಯ್ ಮತ್ತು ಕೀರ್ತಿಯವರ ಈ ನಡುವಿನ ಸಂಬಂಧ ಹಳಿಸಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು